ನಾನು ನೈಫ್ ನಟರಾಜಣ್ಣನ ಜೊತೆ ಕೆಲಸ ಮಾಡ್ತಿರೋರು ನನ್ನ ಹೆಂಡತಿಗೆ ಚೂರು ಇಷ್ಟ ಇಲ್ಲ. ನೀವು ಆಲ್ರೆಡಿ ನಟರಾಜಣ್ಣನ ಹೆಸರನ್ನ ಬೇಜಾನ್ ಕಡೆ ಕೇಳಿರ್ತೀರ. ಒಂದು 10-15 ಮರ್ಡರ್ ಮಾಡಿ ಜೈಲ್ಗೆ ಹೋಗಿ ಬಂದಿರೋನು. ಕಾಯ್ಬೇಕಾ ಚಟ್ನಿಗೆ? ಕಾಯಿ ಬೇಡ, ನಿಮ್ಮನೆ ಚಟ್ನಿಗೆ ಬಿಡು. ನಮ್ಮನೆ ಕಾಯಿ ಬೇಡ ನಟರಾಜ, ನಿಮ್ಮನೆ ಚಟ್ನಿಗೆ ನಮ್ಮನೆ ತೆಂಗಿನಕಾಯ ನಿಮ್ಮನೆ ಚಟ್ನಿಗೆ ನಟರಾಜ ಬೇಡ ಬಿಡಿಪ್ಪ. ಬಿಡು. ನಟರಾಜನ ನಾಟ್ಯ ನೋಡ್ಬೇಕಂತವನು ಅಪ್ಪ ಬಿಡು. ಬೇಡ, ಬನ್ನಿ ಒಳಗೆ ಹೋಗೋಣ, ಬನ್ನಿಪ್ಪ. ದೊಡ್ಡವ್ರ ಜಗಳ ಬಂದೆ ಚಿಕ್ಕವ್ರ ತಲೆ ಹಾಕ್ಬಾರ್ದು. ಒಳಗೆ ಹೋಗಿ ಬಿಸಿ ಬಿಸಿ ಟೀ ಮಾಡ್ಕೊಂಬ. ನಂಗೆ ಏ ನಾಯಿ, ಇನ್ನು ನೀನ್ ಇಲ್ಲೇ ಇದ್ಯಾ? ಇವತ್ತು ನೀನ್ ಹೆಂಡತಿ ಬಿದ್ವಿ ಆಗೋದು ಗ್ಯಾರಂಟಿ ಕಣ. ಇವತ್ತು ನೀನು ಸಾಯಿಸ್ತೀನಿ. ಅಪ್ಪ ಏನಪ್ಪ, ಒಂದೇ ಒಂದು ತೆಂಗಿನಕಾಯಿಗೋಸ್ಕರ ಇಷ್ಟೆಲ್ಲ ಬೇಕಪ್ಪ? ನಿನಗೆ ಗೊತ್ತಿಲ್ಲ ಕಣ. ಇವತ್ತು ಒಂದು, ನಾಳೆ ಇನ್ನೊಂದು. ಇವತ್ತು ಕೆಳಗೆ ಬಿದ್ದಿದ್ದು ಎತ್ಕೊಂಡಿದ್ದಾನೆ, ನಾಳೆ ಮರ ಹತ್ಬಿಟ್ಟು ಕತ್ಕೊಂಡು ಹೋಗ್ತಾನೆ. ಅವಾಗ ಏನಂತೀಯ? ಇಂಥವ್ರನ್ನೆಲ್ಲ ಪಾಪಸ್ ಕಳ್ಳಿ ತರ ಬೆಳಿಬೇಕಾದ್ರೆ ಚೂಟಾಕ್ಬಿಡ್ಬೇಕು. ಇಲ್ಲ ಅಂದ್ರೆ ಭಯಂಕರವಾದ ಭಸ್ಮಾಸುರಾಗ್ಬಿಡ್ತಾರೆ. ಕಾಯಿ ತಗೊಂಡೋಗು, ಚಟ್ನಿಗೆ ಆಗುತ್ತೆ. ಹೋಗು ಅಂದೆ. ಮೈ ಡಿಯರ್ ಸೊಸೆ, ಗಲಾಟೆ ನೋಡಿ ಟೆನ್ಷನ್ ಆದ್ಯಾ? ನೋ ನೋ ನೋ, ಸಿಂಪಲ್ ಮ್ಯಾಟರ್. ಅತ್ತೆ ಇಲ್ದೇ ಇರೋ ಮನೆ ಅಂದ್ರೆ ಆಳುಗಳದ್ದೇ ದರ್ಬಾರ್ ನೋಡು. ಕಂಟ್ರೋಲ್ ಮಾಡಕ್ಕೆ ನನ್ನಂತ ಅರಸ ಇರ್ಬೇಕಾಗತ್ತೆ. ಎಲ್ಲ ಚೆನ್ನಾಗಿ ನಡೀತಿದೆ. ಮೊದಲು ಹರಿಯಣ್ಣನ ವಿಷಯ, ಆಮೇಲೆ ನಿಮ್ಗಳ ಜಗಳ, ಇವಾಗ ಅಪ್ಪನ್ ಲುಂಗಿ ಡ್ಯಾನ್ಸು. ಅಣ್ಣ, ನೀನ್ ಯಾರ್ದಾರು ಮನೇಲಿ ಈ ತರ ಎಲ್ಲ ನೋಡಿದ್ಯಾ? ಚಾನ್ಸೇ ಇಲ್ಲ ಬಿಡು. ನಮ್ಮನೇನೆ ತುಂಬಾ ಗ್ರೇಟ್. ಯಾಕೋ ಮೈ, ಇವಾಗಂತದ್ ಏನಾಯ್ತು? ಅದ್ಗೆ ಹೇಗ್ ಹೋದ್ರು ಅಂತ ನೀನ್ ನೋಡ್ದ? ಅವಳು ತಪ್ಪಾಗಿ ಏನ್ ತಿಳ್ಕೊಂಡಿಲ್ಲ ಕಣೋ, ನೀನೇ ಏನೇನೋ ತಿಳ್ಕೊತಾ ಇದೀಯಾ. ಅದೇಗಣ ಹೇಳ್ತೀಯ ಅವ್ರು ತಪ್ಪು ತಿಳ್ಕೊಂಡಿಲ್ಲ ಅಂತ? ನಾವಿರೋವರೆಗೂ ಈ ಮನೆಗೆ ಧೂಳು ಹಿಡ್ದಿರೋ ಗಾಜಿನ ತರ ಇತ್ತು, ಈಗ ನೆಟ್ಟಿಗಾಗಿರೋ ಕನ್ನಡಿ ತರ ಆಗಿದೆ. ಅದು ಹೊಡೆದೋಗ್ಬೇಕಾ ಹೇಳು? ಮನೇಲಿ ನಡೀತಿರೋದ್ ನೋಡಿದ್ರೆ ನನಗೆ ಅಸಹ್ಯ ಅನ್ಸುತ್ತೆ. ಇನ್ನು ಅವ್ರಿಗೆ ಹೇಗ ಅನ್ಸ್ಬೇಡ. ನಮ್ಮ ಮನೇಲಿ ಹೆಣ್ಣಿರಲ್ಲ ಅಂತ ಊರವ್ರು ಮಾತಾಡೋದ್ರಲ್ಲಿ ತಪ್ಪೇ ಇಲ್ಲ. ಮನೇಲಿ ಹೆಣ್ಣನ್ನ ಹೇಗ್ ಉಳಿಸ್ಕೋಬೇಕು ಅನ್ನೋ ಯೋಗ್ಯತೆನೇ ನಮ್ಗೆ ಗೊತ್ತಿಲ್ಲ ಅಣ್ಣ. ಈ ಮನೆ ಹಣೆ ಬರಾನೇ ಇಷ್ಟು.
ಏನಮ್ಮ ಯಾರು ಬೇಕಿತ್ತು? ಅದು ಈ ಮನೆ ಓನರ್. ನಾನೇ ಲಕ್ಷ್ಮೀ ಪ್ರಸಾದ್. ನನ್ನಿಂದ ಏನಾಗ್ಬೇಕಿತ್ತಮ್ಮ? ನಮಸ್ತೆ ಸರ್, ನನ್ನ ಹೆಸರು ಚಂದನ ಅಂತ. ನ್ಯೂಸ್ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು ನಿಮ್ಗೆ ಕಾಲ್ ಮಾಡಿದ್ನಲ್ಲ, ರೆಂಟಿಗೆ ಮನೆ ಬೇಕು ಅಂತ. ಹಾ, ಗೊತ್ತಾಯ್ತು. ಬಾಮ್ಮ, ಟೀ ಕಾಫಿ ಏನಾದ್ರು ಕುಡಿತೀಯಾ? ಇಲ್ಲ ಏನು ಬೇಡ, ಪರವಾಗಿಲ್ಲ. ಏನ್ ಕೆಲಸ ಮಾಡ್ಕೊಂಡಿರೋದು ನೀವು? ಇನ್ನು ಈಗ ಕೆಲಸ ಹುಡುಕ್ತಾ ಇದ್ದೀನಿ. ಮದುವೆ ಆಗಿದೆಯಾ? ಗೊತ್ತಾಯ್ತು ಬಿಡಮ್ಮ, ಕೈಯಲ್ಲಿ ಹಿಡಿದು ತೋರ್ಸೋದೇನ್ ಬೇಡ. ನಿಮ್ ಗಂಡ ಏನ್ ಮಾಡ್ಕೊಂಡಿದ್ದಾರೆ? ಯಾಕಮ್ಮ, ಏನಾಯ್ತು? ನಿಮ್ ಗಂಡ ಏನ್ ಮಾಡ್ಕೊಂಡಿದ್ದಾರೆ? ಅದು ಅವ್ರ ಕೆಲ್ಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ. ಸದ್ಯಕ್ಕೆ ವಾಪಸ್ ಬರೋದಕ್ಕೆ 1-2 ವರ್ಷ ಆಗತ್ತೆ. ಓ, ಫಾರಿನ್ ಅಲ್ಲಿ ಇದಾರಾ? ಹಾ 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 ಸರ್. ಹಾಗಾದ್ರೆ ನೀನ್ ಇಲ್ಲಿ ಒಬ್ಳೇ ಇರ್ತೀಯಾ? ಹಾ, ನಂಗೆ ಇಲ್ಲಿ ಇಂಟರ್ವ್ಯೂ ಇದೆ. ಮುಂದೆ ಇಲ್ಲೇ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಂಗೇನು ಪ್ರಾಬ್ಲಮ್ ಇಲ್ಲ, ನಾನು ಒಬ್ಳೇ ಇರ್ತೀನಿ. ಸರಿ ಅಮ್ಮ, ಬಾ, ಮನೆ ತೋರಿಸ್ತೀನಿ. ಏನಮ್ಮ, ಮನೆಯೆಲ್ಲ ಓಕೆನಾ? ಓಕೆ ಸರ್, ಎಲ್ಲ ತುಂಬಾ ಚೆನ್ನಾಗಿದೆ. ನಂಗೆ ಫುಲ್ ಕಂಫರ್ಟಬಲ್ ಅನಿಸ್ತು. ಸರಿ, 9,000 ಬಾಡಿಗೆ, 90,000 ಅಡ್ವಾನ್ಸ್. 90,000ನಾ? ಏನಮ್ಮ 90 ಅಂತೀಯಾ? 90ನೇ ಇಸ್ವಿ ದಾಟಿದ್ಮೇಲೆ ಬೆಂಗಳೂರು ರಿಯಲ್ ಎಸ್ಟೇಟ್ ರಾಕೆಟ್ ತರ ಏರ್ಬಿಡ್ತು. ಎಲ್ಲ ಕಡೆ 10 ತಿಂಗಳು ಬಾಡಿಗೆ ಅಡ್ವಾನ್ಸ್ ತಗೊಂತಾರೆ. ಬೇಕಾದ್ರೆ 20 ಕಡಿಮೆ ಮಾಡ್ಕೊತೀನಿ. 70,000 ಓಕೆನಾ? ಇಲ್ಲ, ಸುಮ್ಮನೆ ಕೇಳ್ದೆ ಅಷ್ಟೇ. ಸ್ವಲ್ಪ ಕಡಿಮೆ ಮಾಡ್ಕೋಬೋದಾ ಪ್ಲೀಸ್? ಸರಿ, 50,000 ಆದ್ರೆ ಆಗುತ್ತಾ? ಅದಕ್ಕೂ ಕಮ್ಮಿ ನನಗೆ ಆಗಲ್ಲಮ್ಮ. ಟೋಕನ್ ಅಡ್ವಾನ್ಸ್ ಕೊಟ್ರೆ ಫಿಕ್ಸ್ ಮಾಡ್ತೀನಿ. ಇಲ್ಲ ಅಂದ್ರೆ ನಾಳೆ ಇನ್ಯಾರಾದ್ರೂ ಬರ್ತಾರೆ. ಅಯ್ಯೋ, ಬೇಡ, ನಂಗೆ ಮನೆ ತುಂಬಾ ಇಷ್ಟ ಆಗಿದೆ. ನಾನು ಈಗಲೇ ಟೋಕನ್ ಅಡ್ವಾನ್ಸ್ ಕೊಡ್ತೀನಿ. ತಗೊಳ್ಳಿ. ಸರಿ ಅಮ್ಮ, ಯಾವಾಗ ಶಿಫ್ಟ್ ಆಗ್ಬೇಕಂತ ಇದೆಯಾ? ನಾಳೆನೆ. ಎಲ್ಲಪ್ಪ ಮನೆ ಇದು? ಇದೆ ಇರ್ಬೇಕು. ಮಾಲಿ, ಎಲ್ಲಪ್ಪ ನಿಮ್ ಮಾಲೀಕ? ಯಾರು ಬೇಕಾಗಿತ್ತು ನಿನ್ಗೆ? ಅದೇ ಈ ಮನೆ ಓನರು ಮುದುಕ ಇಲ್ಲಿ. ಅವನ್ ಮುದುಕ ಅಂತ ನಿನ್ಗೆ ಯಾರು ಹೇಳಿದ್ರು? ಇಷ್ಟು ದೊಡ್ಡ ಮನೆ ಕಟ್ಟಿ ಬಾಡಿಗೆ ಕೊಡ್ತಿದ್ದಾನೆ ಅಂದ್ರೆ ಮುದುಕ ಆಗ್ದಿನ ಚಿರ ಯುವಕನ ಆಗಿರ್ತಾನೆ. ಆ ಮುದುಕ ನಾನೇ. ಹ, ಅದ್ ನೀವೇನಾ? ಮನೆ ಯಾವ್ದು ಬಾಡಿಗೆ ಇಲ್ಲ, ಇದ್ರು ನಿನ್ನಂತವ್ರಿಗಂತ ಕೊಡಲ್ಲ. ಕೊಟ್ರು ನನಗೇನ್ ಬೇಡ. ಚಂದನ ಅನ್ನೋ ಹುಡ್ಗಿಗೆ ತಾನೆ ನೀವು ಮನೆ ಬಾಡಿಗೆ ಕೊಟ್ಟಿರೋದು? ಈ ತರ ರಿಯಾಕ್ಷನ್ ಬರ್ತಿದೆ ಅಂದ್ರೆ ಪಕ್ಕ ಇದೆ ಮನೆ. ಹಾ, ಇರ್ಲಿ ಪರವಾಗಿಲ್ಲ, ಹೇಳಿ ಸರ್. ನಿನಗೆ ಕೇಳ್ಬೇಕು, ಇಷ್ಟಕ್ಕೂ ನೀನ್ ಯಾರು? ಯಾರು? ಇವಾಗ ಗೊತ್ತಾಯ್ತಾ ನಾನು ಯಾರು ಅಂತ? ಮತ್ತೆ ಗಂಡ ಫಾರಿನಲ್ಲಿ ಇದ್ದಾನೆ ಅಂತ ಹೇಳಿದ್ಲು. ನಿಮ್ ಕಣ್ಮುಂದೆನೇ ಇದ್ದೀನಿ. ನಿಮ್ಮಿಬ್ರಿಗೆ ಏನಾದ್ರು ಸಮಸ್ಯೆನಾ? ಸಿಕ್ಕಾಪಟ್ಟೆ. ಆದ್ರೆ ನನಗಲ್ಲ, ಅವಳಿಗೆ. ಏನ್ ಸಮಸ್ಯೆ? ನಾನ್ ಸರಿ ಇಲ್ವಲ್ಲ, ಅದೇ ಸಮಸ್ಯೆ. ನಾನು ನೈಫ್ ನಟರಾಜಣ್ಣನ ಜೊತೆ ಕೆಲಸ ಮಾಡ್ತಿರೋರು ನನ್ನ ಹೆಂಡತಿಗೆ ಚೂರು ಇಷ್ಟ ಇಲ್ಲ. ನೀವು ಆಲ್ರೆಡಿ ನಟರಾಜಣ್ಣನ ಹೆಸರನ್ನ ಬೇಜಾನ್ ಕಡೆ ಕೇಳಿರ್ತೀರ. 10-15 ಮರ್ಡರ್ ಮಾಡಿ ಜೈಲ್ಗೆ ಹೋಗಿ ಬಂದಿರೋನು. ಅದಕ್ಕೆ ನನ್ನ ಹೆಂಡತಿ ನಟರಾಜಣ್ಣ ಹತ್ರ ಕೆಲಸ ಮಾಡ್ಬಿಡ, ಬಿಟ್ಬಿಡು ಅಂತ ಒಂದೇ ಸಮನೆ ಹಠ. ಅದಕ್ಕೆ ನನ್ನ ಹೆಂಡತಿ ನನಗೆ ಡಿವೋರ್ಸ್ ಕೊಟ್ಟು ಬಿಟ್ಟು ಹೋಗ್ಬೇಕು ಅಂತಿದ್ದಾಳೆ. ಇವತ್ತು ಪೊಲೀಸ್ ಬಂದು ನನ್ನ ಅರೆಸ್ಟ್ ಮಾಡ್ಬೋದು. ಅದ್ ಬಿಡಿ, ಜೈಲೆಲ್ಲ ನಮ್ಗೆ ಗೊತ್ತಲ್ಲ. ತಿಂಗ್ಳಿಗೆ 2-3 ಸಲ ಅವ್ರವ್ರ ಕೈಕಾಲು ಮುರಿದು ಹೋಗಿ ಬರ್ತಾ ಇರ್ತೀವಿ. ನಟರಾಜಣ್ಣ ಬಿಡ್ಸ್ಕೊಂಡು ಬರ್ತಾ ಇರ್ತಾರೆ. ಅಲ್ಲ, ಅದು ನಿಮ್ ಹೆಂಡತಿ ಟೋಕನ್ ಅಡ್ವಾನ್ಸ್ ಬೇರೆ ಕೊಟ್ಟೋಗಿದ್ದಾರೆ. 1000 ರೀಸನ್ ಇದೆ. ಏನಾದ್ರು ಒಂದು ಹೇಳಿ ಅವ್ರನ್ನ ಆಚೆ ಕಳಿಸು. ಹಂಗಲ್ಲಪ್ಪ, ನೀನ್ ಮಾಡ್ತಿರೋ ಸರಿನಾ? ಮನೆ ಕೊಟ್ರೆ ನೀನ್ ಕೊಲೆಗೆ ಹೋಗ್ತೀಯ, ನಿನ್ಗೋಕೆನಾ? ಇನ್ನೂ ನನ್ನ ಮೇಲೆ ನಿನಗೆ ಡೌಟ್ ಅನ್ಸುತ್ತೆ ಅಲ್ವಾ? ಆಯ್ತು, ಒಂದ್ ಕೆಲಸ ಮಾಡು. ಸೆಕೆಂಡ್ ಪೇಸ್ಗೆ ಹೋಗಿ ನಟರಾಜನ್ ಮನೆ ಯಾವುದು ಅಂತ ಕೇಳು. ಅವಾಗ ಅಲ್ಲಿರೋ ಜನರೇ ನಟರಾಜನ್ ಫ್ಲಾಶ್ ಬ್ಯಾಕ್ ಹೇಳ್ತಾರೆ.
ನಿನಗೆ ಜೀವ ಉಳಿಬೇಕಾ ಇಲ್ಲ ನಿನ್ನ ಮನೆ ಬಾಡಿಗೆ ಬೇಕು? ನನಗೂ ಹೆಂಡತಿ ಮಕ್ಳು ಇದಾರಪ್ಪ, ನನ್ಗೆ ಯಾಕಪ್ಪ ನಿನ್ ಸಂಸಾರದ ಮ್ಯಾಟ್ರು? ನಾನು ನಿನ್ನ ಹೆಂಡತಿಗೆ ಮನೆ ಕೊಡಲ್ಲ. ಗುಡ್ ಗುಡ್ ಗುಡ್, ಬದುಕೋದಾರಿ ತುಂಬಾ ಚೆನ್ನಾಗಿ ಕಲ್ತಿದ್ಯಾ. ನಾಳೆ ಅವಳು ಬಂದಾಗ ಏನು ಹೇಳ್ತೀಯಾ? ಅಯ್ಯೋ ಏನೋ ಒಂದ್ ಹೇಳ್ತೀನಿ ಬಿಡಪ್ಪ. ನಾನ್ ಬಂದಿದ್ದೀನಿ ಅಂತ ಏನಾದ್ರು? ಇಲ್ಲಪ್ಪ, ದೇವ್ರೇನಾಗ ಹೇಳಲ್ಲಪ್ಪ. ಏನ್ ಹೇಳ್ಬೇಕು ಅಂತ ನಾನೇ ಹೇಳ್ಕೊಡ್ತೀನಿ, ಬೈಲಿ. ಅಣ್ಣ, ಒಂದು ಟ್ರಾವೆಲ್ ಕಂಪ್ನಿ ಕಟ್ಟೋಣ ಅಂತ ಅನ್ಕೊಂಡಿದೀನಿ. ಮೊದಲು ಇವಾಗ ಅರ್ಜೆಂಟಲ್ಲಿ ಒಂದು ಕಾರು, ಆಮೇಲೆ ಟ್ರಾವೆಲ್ ಏಜೆನ್ಸಿ. ಏನು ಕನ್ಸಲ್ಲ? ನಿಜವಾಗ್ಲೂ ಅಣ್ಣ. ಹಾ, ಅಕೌಂಟಲ್ಲಿ ಎಷ್ಟಿಟ್ಟಿದ್ಯಾ? ಒಂದು 200-300 ಇರಬೇಕು. ಲೈ, ಅಷ್ಟಕ್ಕೆ ಕಾರ್ ಗ್ಲಾಸ್ ಹಾಕೋ ಸ್ಟಿಕರ್ ಕೂಡ ಬರಲ್ಲ ಕಣೋ. ಕನಸು ಯಾವತ್ತು ದೊಡ್ಡದಾಗಿ ಕಾಣ್ಬೇಕಣ್ಣ. ಮೊದಲು ಒಂದು ಕಾರ್ ತಗೋತೀನಿ, ಆಮೇಲೆ ಬಸ್ಸು, ಆಮೇಲೆ ಫ್ಲೈಟು. ಆ ಮಧ್ಯದಲ್ಲಿ ಒಂದು ಬಿಟ್ಟಲ್ಲ, ಏನು ರೈಲು. ಓಹೋ, ಅದನ್ನು ಆಲ್ರೆಡಿ ಬಿಡ್ತಿದ್ಯಾ ಅಲ್ವಾ? ಏನಣ್ಣ ನೀನು ಡ್ರೀಮ್ ಬಗ್ಗೆ ಹೇಳಿದ್ರೆ ನೀನ್ ಹೀಗ ಇನ್ಸಲ್ಟ್ ಮಾಡೋದು? ಡ್ರೀಮು ದೊಡ್ಡದಾಗಿದ್ರೆ ಸಾಲದು ಕಣೋ, ಶ್ರಮನೂ ಹಾಗೆ ಇರಬೇಕು ಅಲ್ವೋ? ನಾಳೆ ಚಂದನ ಮನೆ ಬಿಟ್ಟು ಹೋಗ್ತಾಳೆ, ಗೊತ್ತು ತಾನೆ? ಹಾ, ಬೆಳಗ್ಗೆ ನಿನ್ ಮುಂದೆನೆ ಹೇಳಿದ್ರಲ್ಲ. ನಿಂಗೇನ್ ಬೇಜಾರಾಗ್ತಿಲ್ವೇನೋ? ನಾನ್ ಬೇಜಾರ್ ಮಾಡ್ಕೊಂಡ್ರೆ ಅವ್ರು ಇಲ್ಲೇ ಇರ್ತಾರಂತ. ಏನು ಹೀಗ್ ಮಾತಾಡ್ತಿದ್ಯಾ? ಮೊದಲೆಲ್ಲ ಚಂದನ ವಿಷಯದಲ್ಲಿ ಚಿಕ್ಕ ಚಿಕ್ಕದಕ್ಕೂ ಓವರ್ ಆಗಿ ಟೆನ್ಷನ್ ಆಗ್ತಿದೆ, ಈಗ ಮನೆ ಬಿಟ್ಟು ಹೋಗ್ತಿದ್ದಾಳೆ ಅಂದ್ರು ಇಷ್ಟೊಂದು ಆರಾಮಾಗಿದೆಯಲ್ಲೋ? ಇವಾಗ ಹಳೆದೆಲ್ಲ ಯಾಕಣ, ನಾಳೆ ಏನೋ ಒಂದು ಆಗುತ್ತೆ. ಇವಾಗ ನೀನ್ ಕೂಲ್ ಆಗಿರು. ಏನ್ರೋ ನಿಮಗೆ ನಿದ್ದೆ ಬರಲ್ವಾ? ಸೊಳ್ಳೆ ಬರೋ ಟೈಮ್ನಲ್ಲಿ ಬಾಗಿಲು ತಕೊಂಡು ಏನ್ ಪಂಚಾಯತಿ ಮಾಡ್ತಾ ಇದ್ದೀರಾ? ಕಚ್ಚೋ ನಾಯಿನೇ ಮನೇಲಿ ಇಟ್ಕೊಂಡಿದೀವಿ, ಇನ್ ಈ ಸೊಳ್ಳೆ ಯಾವ ಲೆಕ್ಕ ಬಿಡು. ಏನಂದೆ? ಏನಿಲ್ಲ, ಇಷ್ಟೊತ್ತು ನೀನ್ ಆಚೆ ಕೂತಿದಲ್ಲ, ನಿನ್ಗೇನಾದ್ರು ಡಿಸ್ಟರ್ಬ್ ಆಯ್ತಾ ಅಂತ. ಏಯ್, ಇಷ್ಟೊತ್ತಲ್ಲಿ ಪೋಸ್ಟ್ ಮ್ಯಾನ್ ಯಾಕೋ ನಮ್ಮನೆಗೆ ಬಂದ? ಪೋಸ್ಟ್ ಆಫೀಸ್ನವ್ರು ಏನೋ 24 hours ಡ್ಯೂಟಿ ಹಾಕ್ಬಿಟ್ಟವ್ರೆ ಹೆಂಗೆ? ಅಪ್ಪ ಸುಮ್ನಿರಪ್ಪ, ಪೋಸ್ಟ್ ಮ್ಯಾನ್ ಅಲ್ಲ ಅವನು. ಇವನ್ ರಿಸೆಪ್ಷನ್ಗೆ ಫೋಟೋಗ್ರಾಫರ್ ಬಂದಿದ್ದಲ್ಲ, ಆ ಸ್ಟುಡಿಯೋ ಓನರ್ ಅವನು, ಗಿರೀಶ ಅಂತ. ಓ ಹೌದಾ? ನಮಸ್ಕಾರ ಅಣ್ಣ. ಏನ್ ಇಷ್ಟೊತ್ತಲ್ಲಿ? ಅದೇ ಅಣ್ಣ, ರಿಸೆಪ್ಷನ್ ಫೋಟೋಸ್ ಎಲ್ಲ ಬಂದಿದೆ, ಪೆನ್ ಡ್ರೈವ್ ಹಾಕಿ ತಂದಿದ್ದೀನಿ. ನೀವು ಒಂದ್ಸರಿ ನೋಡ್ಬಿಟ್ಟು ಚೆಕ್ ಮಾಡಿದ್ರೆ ನಾನು ಅದನ್ನ ಆಲ್ಬಮ್ ಮಾಡಿ ರೆಡಿ ಮಾಡಿ ಕೊಡ್ತೀನಿ. ಗಿರೀಶ, ಆಲ್ಬಮ್ ಏನ್ ಬೇಡ. ಯಾಕಣ್ಣ? ಪೆನ್ ಡ್ರೈವ್ ಎಲ್ಲ ಇದೆಯಲ್ಲ, ಸುಮ್ಮನೆ ಅದೆಲ್ಲ ಯಾಕೆ ಮತ್ತೆ? ಹಂಗಲ್ಲಣ್ಣ, ಒಂದು ಮೆಮೊರಿಗಾದ್ರೂ. ಇಷ್ಟೇ ಮೆಮೊರಿ ಸಾಕು. ಸರಿ ಅಣ್ಣ, ನಿಮ್ಮಿಷ್ಟ, ನಾನಿನ್ ಬರ್ತೀನಿ. ಯಾಕೋ ಬೇಡ ಅಂದೆ? ಅವನು ಆಲ್ಬಮ್ ಮಾಡ್ಕೊಡ್ತೀನಿ ಅಂದ ತಾನೆ? ಅಪ್ಪ, ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಆಲ್ಬಮ್ ನೋಡಿದಷ್ಟು ನೋವೇ ಜಾಸ್ತಿ.